ಆಕಾಶವಾಣಿ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಕೇಳುಗರೆ, ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣಗಳು ಈ ಮಾಲಿಕೆಯಲ್ಲಿ ನಾವು ಈಗಾಗಲೇ 2 ಪ್ರದೇಶಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ. ಶಿವಮೊಗ್ಗ ಅತ್ಯಂತ ಸುಂದರವಾದಂತಹ ಪ್ರವಾಸಿ ತಾಣ. ಅದರಲ್ಲೂ ಕೂಡ ಈಗ ಮಕ್ಕಳಿಗೆಲ್ಲ ಬೇಸಿಗೆಯ ರಜೆ ಬಂದಿದೆ. ಬಹಳಷ್ಟು ಜನರು ತಾವು ಒಂದು ದಿನದಲ್ಲಿ ಈ ಶಿವಮೊಗ್ಗದ ಸುತ್ತಮುತ್ತಲು ಇರತಕ್ಕಂತಹ ಯಾವ ಪ್ರದೇಶಗಳನ್ನು ಭೇಟಿ ಮಾಡಿದರೆ ಒಂದಷ್ಟು ಮಾಹಿತಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇರೋರಿಗೋಸ್ಕರನೇ ನಾವು ಈ ಒಂದು ಕಾರ್ಯಕ್ರಮ ಸರಣಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಸರಣಿ ಚೆನ್ನಾಗಿದೆ ಅಂತ ಬಹಳಷ್ಟು ಜನರು ಇದನ್ನು ಅಪ್ಕೊಂಡಿದ್ದೀರಿ. ತುಂಬ ಸಂತೋಷ. ಈ ಒಂದು ಪ್ರವಾಸಿ ತಾಣ ಮಾಲಿಕೆಯಲ್ಲಿ ನಾವು ಶಿವಮೊಗ್ಗದ ಸುತ್ತಮುತ್ತಲು ಇರತಕ್ಕಂಥ ಪ್ರದೇಶಗಳನ್ನು ನಿಮಗೆ ಪರಿಚಯಿಸುತ್ತಿರುವುದರೊಟ್ಟಿಗೆ ಈಗ ವೀಕೆಂಡ್ ಟೂರಿಸಮ್ ಅನ್ನುವಂಥದ್ದು ಒಂದು ಹೊಸ ಆಯಾಮ ಹುಟ್ಕೊಂಡಿದೆ. ಬಹಳಷ್ಟು ಜನರು ಬೇರೆ ಬೇರೆ ಪ್ರದೇಶಗಳಿಂದ ನಮ್ಮ ಶಿವಮೊಗ್ಗಕ್ಕೆ ವಿಸಿಟ್ ಮಾಡೋರು ಇರ್ತಾರೆ. ಅಂಥವರು ಒಂದು ದಿನದಲ್ಲಿ ಎಲ್ಲಿ ಹೋಗಿ ಬರಬಹುದು ಅಂತ ನೀವು ತಿಳ್ಕೊಳ್ಳೋದಷ್ಟೇ ಅಲ್ಲ, ಬೇರೆಯವರಿಗೂ ತಿಳಿಸುವುದರ ಮುಖಾಂತರ ಪ್ರವಾಸೋದ್ಯಮದ ಮುಖ್ಯವಾದಂತಹ ಒಂದು ಪರಿಧಿಗೆ ಶಿವಮೊಗ್ಗವೂ ಕೂಡ ಬರಲಿ ಎನ್ನೋದೇ ನಮ್ಮ ಈ ಕಾರ್ಯಕ್ರಮ ಸರಣಿಯ ಉದ್ದೇಶ. ಹಾಗಿದ್ರೆ ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಸುಂದರ್ರಾಜ್ ಅವರು ಯಾವ ಪ್ರದೇಶವನ್ನು ಪರಿಚಯ ಮಾಡ್ತಾರೆ ಅಂತ ಕೇಳಬೋಣಲ್ವಾ? ಶಿವಮೊಗ್ಗ ಜಿಲ್ಲೆ ಪ್ರವಾಸಿಗರ ಸುಂದರವಾದ ತಾಣವಾಗಿ ಮಾರ್ಪಾಟಾಗ್ತಾ ಇದೆ. ಸಾಗರ, ಶಿಕಾರಿಪುರ, ತೀರ್ಥಹಳ್ಳಿ, ಭದ್ರಾವತಿ, ಹೊರಬದಲು ಹೀಗೆ ಎಲ್ಲ ತಾಲೂಕುಗಳಲ್ಲೂ ಸಹ ಅನೇಕ ಪ್ರವಾಸಿ ಸ್ಥಳಗಳಿದ್ದಾವೆ. ನಾವು ಹೊಸನಗರ ತಾಲೂಕಿಗೆ ಬಂದರೆ, ಹೊಸನಗರ ತಾಲೂಕಿನಲ್ಲಿ ಭಾಳ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ವಿಶ್ವದಲ್ಲೇ ಅದನ್ನು ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಪ್ರದೇಶ ಅಂತಂದರೆ ಕೊಡಚಾದ್ರಿ ಬೆಟ್ಟ. ಈ ಕೊಡಚಾದ್ರಿ ಪರ್ವತ ಭೂಲೋಕದ ಸ್ವರ್ಗ ಅಂತ ಹೆಸರಾಗಿದೆ. ಅದು ಯಾಕೆ ಅದನ್ನು ಭೂಲೋಕದ ಸ್ವರ್ಗ ಅಂತೀವಿ, ಅದನ್ನು ಯಾಕೆ ಅಷ್ಟೊಂದು ಆಕರ್ಷಣೀಯವಾಗಿರ್ತಕ್ಕಂಥ ಸ್ಥಳ ಅಂತ ನಾವು ಕರಿತೀವಿ ಅಂತಂದರೆ, ಇದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಗಿರಿಧಾಮ. ಇದು ಸಮುದ್ರ ಮಟ್ಟದಿಂದ 1343 ಮೀಟರ್ ಎತ್ತರದಲ್ಲಿರ್ತಕ್ಕಂತಹ ಈ ಕೊಡಚಾದ್ರಿ ಚಾರಣಿಗರಿಗೆ ಮಾತ್ರ ಸ್ವರ್ಗ ಸಮಾನವಾಗಿರ್ತಕ್ಕಂಥ ಸುಖವನ್ನು ನೀಡುತ್ತೆ. ಇಲ್ಲಿರುವ ಪ್ರಕೃತಿ ಸಂಪತ್ತು ಅಸದಳ. ಸದಾ ಹಸಿರಿನಿಂದ ಕೂಡಿರ್ತಕ್ಕಂಥ ದಟ್ಟವಾದ ಅರಣ್ಯವನ್ನು ನೋಡಬೇಕು ಅಂತಂದರೆ ಕೊಡಚಾದ್ರಿಗೆ ಹೋಗಬೇಕು. ಕೊಡಚಾದ್ರಿಯಲ್ಲಿ ಹಾಗಾದರೆ ಏನಿದೆ ಅಂತ ಕೇಳ್ಬೋದು. ಕೊಡಚಾದ್ರಿ ಪರ್ವತದ ವಿಶೇಷ ಅಂತಂದರೆ ಇದು ರಾಮಾಯಣ ಕಾಲಕ್ಕೆ ಹೋಗುತ್ತಿದೆ. ರಾಮಾಯಣ ಕಾಲದಲ್ಲಿ ಆಂಜನೇಯ ಸಂಜೀವಿನಿ ಪರ್ವತವನ್ನು ತಂದಿದ್ದು ನಮಗೆಲ್ಲ ತಿಳಿದಿದೆ. ಆ ಸಂಜೀವಿನಿ ಪರ್ವತವನ್ನು ತಂದು ಅದರ ಕಾರ್ಯ ಮುಗಿದ ಮೇಲೆ ಅದನ್ನು ಎಸಿತಾನಂತೆ. ಆ ಎಸೆದ ಒಂದು ಭಾಗನೇ ಈ ಕೊಡಚಾದ್ರಿ ಅಂತಕ್ಕಂಥದ್ದು ಕೆಲವರ ನಂಬಿಕೆಯಾಗಿದೆ. ಯಾಕೆ ಹಾಗೆ ಭಾವಿಸ್ತಾರೆ ಜನ ಅಂತಂದರೆ, ಇಲ್ಲಿ ಪೌರಾಣಿಕ ಸಾಕ್ಷ್ಯದಕ್ಕಿಲ್ಲದೆ ಇರ್ಬೋದು, ಆದರೆ ಈ ಕೊಡಚಾದ್ರಿ ಪರ್ವತದಲ್ಲಿ ಅನೇಕ ಬೆಲೆ ಬಾಳುವ ಗಿಡಮೂಲಿಕೆಗಳು ಇವತ್ತಿಗೂ ಸಹ ದೊರೆಯುತ್ತೆ. ಈ ಗಿಡಮೂಲಿಕೆಗಳನ್ನು ಅರಸಿಕೊಂಡು ದೇಶದ ನಾನಾ ಕಡೆಗಳಿಂದ ಜನ ಇವತ್ತಿಗೂ ಸಹ ಅಲ್ಲಿ ಬಂದು ಆ ಗಿಡಮೂಲಿಕೆಗಳನ್ನು ಸಂಗ್ರಹಿಸಿಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದಿಷ್ಟೇ ಅಲ್ಲ, ಇನ್ನೊಂದು ಬಹಳ ಮಹತ್ವವಾಗಿರ್ತಕ್ಕಂಥ ವಿಷಯ ಅಂತಂದರೆ, ಈ ಕೊಡಚಾದ್ರಿ ಪರ್ವತವನ್ನು ಹತ್ತಿದ ಮೇಲೆ ನಮಗೆ ಅಲ್ಲಿ ಅತ್ಯಂತ ಮುದವನ್ನು ನೀಡ್ತಕ್ಕಂಥದ್ದು ಅಲ್ಲಿನ ಒಂದು ವಾತಾವರಣ, ಅಲ್ಲಿನ ಒಂದು ಹವಾಗುಣ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ತಂಪಾಗಿ ಬೀಸ್ತಕ್ಕಂಥ ಒಂದು ಗಾಳಿ ಇರ್ಬೋದು, ಅಲ್ಲಿ ಇರ್ತಕ್ಕಂತಹ ತಂಪಾದ ನೀರಿರ್ತಕ್ಕಂಥದ್ದು, ಇವೆಲ್ಲವೂ ಸಹ ನಮ್ಮ ಆಯಾಸವನ್ನು ಪರಿಹಾರ ಮಾಡ್ತಕ್ಕಂಥದ್ದು. ಇನ್ನೊಂದು ಬಹಳ ವಿಶೇಷ ಅಂತಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡನ್ನೂ ಸಹ ಕೊಡಚಾದ್ರಿಯಲ್ಲಿ ನಾವು ನೋಡ್ಬೋದು. ಮುಂಜಾನೆ ನಸಕಿನಲ್ಲಿ ಎದ್ದು ಕೊಡಚಾದ್ರಿ ತುತ್ತ ತುದಿಯಿಂದ ಪೂರ್ವ ದಿಕ್ಕಿನ ಕಡೆಗೆ ಹೋದರೆ ಅಲ್ಲಿ ಸೂರ್ಯೋದಯದ ಸುಂದರ ದೃಶ್ಯ ನಮ್ಮ ಮನಸೆಳೆಯುತ್ತೆ. ನಮ್ಮನ್ನು ನಾವೇ ಮೈ ಮರೆತು ಅದನ್ನು ನೋಡುವಂತಾಗುತ್ತೆ. ಅಷ್ಟು ಸುಂದರವಾಗಿರ್ತಕ್ಕಂಥ ದೃಶ್ಯ ನಮಗೆ ಅಲ್ಲಿ ಕಾಣುತ್ತಲ್ಲಿ. ಅದೇ ರೀತಿ ಗಿರಿಯ ಪಶ್ಚಿಮ ಭಾಗದಲ್ಲಿ ಬಂದರೆ ಅಲ್ಲೊಂದು ಸರ್ವಜ್ಞ ಪೀಠ ಅಂತ ಇದೆ. ಆ ಸರ್ವಜ್ಞ ಪೀಠದ ಬಳಿ ಸಂಜೆ ನಾವು ಹೋಗಿ ನಿಂತ್ಕೊಂಡ್ರೆ ಅರಬ್ಬಿ ಸಮುದ್ರದಲ್ಲಿ ಸೂರ್ಯ ಮುಳುಗ್ತಕ್ಕಂತಹ ಸುಂದರವಾದ ನೋಟ ನಮಗೆ ಕಂಡುಬರುತ್ತದೆ. ಅಂದರೆ ಒಂದೇ ಸ್ಥಳದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ
ಎರಡನ್ನೂ ನಾವು ಸವಿಬೇಕು, ಅದರ ಸೌಂದರ್ಯವನ್ನು ಸವಿಬೇಕು ಅಂತಂದರೆ ನಾವು ಕೊಡಚಾದ್ರಿಗೆ ಹೋಗಬೇಕು ಅಂತ ಒಂದು ಸುಂದರವಾದ ತಾಣ ಇದು. ಇಲ್ಲಿ ಮತ್ತೊಂದು ಅಚ್ಚರಿಯ ಸಂಗತಿ ಅಂತಂದರೆ ಬೆಟ್ಟದ ತುತ್ತ ತುದಿಯಲ್ಲಿ ಸದಾ ತಿಳಿಯಾದ ನೀರಿನಿಂದ ಕೂಡಿದ ಸುಂದರವಾದ ಕೊಳ ಇದೆ. ಅಲ್ಲಿ ಯಾವಾಗಲೂ 365 ದಿವಸನೂ ಸಹ ಅಲ್ಲಿ ಆ ಕೊಳಕ್ಕೆ ನೀರು ಬಂದು ಬೀಳ್ತಾ ಇರುತ್ತೆ. ಬಹಳ ತಿಳಿಯಾಗಿರ್ತಕ್ಕಂಥ ನೀರು. ಅಲ್ಲಿ ನಾವು ಸ್ನಾನ ಮಾಡಿದ್ರಂತೂ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಒಳ್ಳೆಯ ಅನುಭವ ಅದು. ಅದನ್ನು ಬರೀ ಬಾಯಿನಲ್ಲಿ ಹೇಳಿದರೆ ಅದರ ವರ್ಣನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಲ್ಲಿ ಚಕ್ರಾ ನದಿಯ ಒಂದು ಉಗಮ ಸ್ಥಾನನೂ ಕೊಡಚಾದ್ರಿ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಕೊಡಚಾದ್ರಿ ಬೆಟ್ಟದ ಮೇಲೆ ಮೂಕಾಂಬಿಕಾ ದೇವಾಲಯ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ. ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಪೂಜೆ ನಡೆಸ್ತಕ್ಕಂತಹ 2 ಕುಟುಂಬಗಳು ಇವತ್ತಿಗೂ ಸಹ ಅನಾದಿ ಕಾಲದಿಂದ ಈ ಕೊಡಚಾದ್ರಿಯ ಬೆಟ್ಟದ ಮೇಲೆ ನೆಲೆಸಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಥಳ ಅಂದರೆ ಸರ್ವಜ್ಞ ಪೀಠ ಅಂತ. ಅದು ಟಾಪ್ ಮೋಸ್ಟ್, ಅದರ ತುತ್ತ ತುದಿಯಲ್ಲಿರ್ತಕ್ಕಂಥ ಒಂದು ಕಲ್ಲಿನ ಮಂಟಪ. ಅದು ಒಂದು ನಂಬಿಕೆ ಅಲ್ಲಿ ಹೇಳ್ತಾರೆ, ಈ ಕಲ್ಲಿನ ಮಂಟಪವನ್ನು ಶ್ರೀ ಶಂಕರಾಚಾರ್ಯರು ನಿರ್ಮಾಣ ಮಾಡಿದರು. ಅವ್ರದ್ದು ಉದ್ದೇಶ ಏನಿತ್ತು ಅಂದರೆ ಬೆಳಕಾಗೋದ್ರೊಳಗೆ ಅಲ್ಲಿ ಈಶ್ವರನ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಿರುತ್ತೆ. ಇನ್ನೇನು ಎಲ್ಲ ಕಟ್ಟಿ ಈಶ್ವರನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಸಮಯಕ್ಕೆ ಅಲ್ಲಿ ಬೆಳಕು ಬೆಳಗಾಗಿದ್ದರಿಂದ ಅಲ್ಲಿ ಯಾವುದೇ ವಿಗ್ರಹವನ್ನು ಸ್ಥಾಪನೆ ಮಾಡಿಲ್ಲ. ಈಗ ಆ ಸರ್ವಜ್ಞ ಪೀಠ ಬಹಳ ಒಂದು ಆಕರ್ಷಣೆಯ ಕೇಂದ್ರ ಆಗಿದೆ. ಅದರ ಮೇಲೆ ನಿಂತು ನೋಡಿದರೆ ನಮಗೆ ಆ ಸಹ್ಯಾದ್ರಿ ಶ್ರೇಣಿಯ ಒಂದು ಸೌಂದರ್ಯವನ್ನು ಸವಿಯೋದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಸರ್ವಜ್ಞ ಪೀಠದ ಹಿಂಭಾಗದಲ್ಲಿ 2 ಕಿಲೋಮೀಟರ್ ಕೆಳಗಡೆ ಸಾಗಿದರೆ ಅಲ್ಲಿ ಚಿತ್ರಮೂಲ ಅಂತಕ್ಕಂಥ ಒಂದು ಸ್ಥಳ ಇದೆ. ಆ ಚಿತ್ರಮೂಲ ಸ್ಥಳದಲ್ಲಿ ಅದು ಉಪಾಸಕರಿಗೆ ಹೇಳು ಮಾಡಿಸಿದ ಸ್ಥಳ. ಅಲ್ಲಿ ಅನೇಕರು ಅಲ್ಲಿ ಬಂದು ಅನೇಕ ತಿಂಗಳುಗಳ ಕಾಲ, ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ಈಗ ಆ ಒಂದು ಪ್ರದೇಶವನ್ನು ನಮ್ಮ ಈ ಸರ್ಕಾರ ಅದನ್ನು ಮುಚ್ಚಿದೆ. ಅಲ್ಲಿ ಯಾರೂ ಹೋಗೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಚಿತ್ರಮೂಲಕ್ಕೆ ಹೋಗಿ ನೋಡಿದರೆ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನ ಸಹ ನಮಗೆ ಅಲ್ಲಿ ಗೋಚರವಾಗುತ್ತದೆ. ಅಂಥ ಸುಂದರವಾಗಿರ್ತಕ್ಕಂಥ ಸ್ಥಳ. ಈಗ ಆ ಚಿತ್ರಮೂಲಕ್ಕೆ ಹೋಗೋದನ್ನು ಪ್ರತಿಬಂಧಿಸಿರ್ತಕ್ಕಂಥದ್ದು ಸ್ವಲ್ಪ ನಿರಾಶೆ ಆದರೂ ಸಹ ಅವ್ರು ಏನೋ ಬೇರೆ ಯಾವುದೋ ಉದ್ದೇಶಕ್ಕೋಸ್ಕರ ಹಾಗೆ ಮಾಡಿರ್ಬೋದು. ಯಾಕೆಂದರೆ ಅದು ಭಾಳ ಕಡಿದಾಗಿರ್ತಕ್ಕಂಥ ದಾರಿ, ಜನರಿಗೆ ಅಪಾಯ ಆಗಬಾರ್ದು ಅಂತಕ್ಕಂತಹ ಒಂದು ಉದ್ದೇಶ ಇರ್ಬೋದು. ಕೊಡಚಾದ್ರಿನ ಮೂಕಾಂಬಿಕಾ ದೇವಿಯ ಮೂಲ ಸ್ಥಾನ ಅಂತಲೂ ಸಹ ಕರೀತಾರೆ. ಅದಕ್ಕೆ ಪೂರಕವಾಗಿ ಅಲ್ಲಿ ದೇವಿಯ ದೇಗುಲದ ಎದುರು ಒಂದು 40 ಅಡಿ ಎತ್ತರದ ಒಂದು ಕಬ್ಬಿಣದ ಒಂದು ಕಂಬವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಕಬ್ಬಿಣ ಎಷ್ಟು ವಿಶೇಷತೆ ಅಂತಂದರೆ ಎಂಥ ಮಳೆಗಾಲದಲ್ಲೂ ಸಹ ಎಂಥ ಚಳಿಗಾಲದಲ್ಲೂ ಸಹ ಅದು ತುಕ್ಕಿಡ್ದಿಲ್ಲ. ಅದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಬ್ಬಿಣ ಅಂತ ಅನೇಕರು ಸಂಶೋಧನೆ ಮಾಡಿ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲಿನ ಒಂದು ನಂಬಿಕೆಯಂತೆ ಇದನ್ನು ಮೂಕಾಸುರನನ್ನು ಕೊಂದಿರ್ತಕ್ಕಂತಹ ಮೂಕಾಂಬಿಕೆ ಇದನ್ನು ತ್ರಿಶೂಲವಾಗಿ ಬಳಸಿದ್ಲು. ಆ ತ್ರಿಶೂಲವೇ ಆ ಕಬ್ಬಿಣದ ಒಂದು ಸ್ತಂಭ ಅಂತ ಹೇಳ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ, ತಿಳ್ಕೊಳ್ತೀವಿ. ಆದ್ದರಿಂದ ಇದು ಈ ಒಂದು ಕಬ್ಬಿಣದ ಒಂದು ಕಂಬ ಏನಿದೆ ಇದು ನಮ್ಮ ವಿಜ್ಞಾನಕ್ಕೆ ಒಂದು ಸವಾಲನ್ನು ಎಸೆದಿರ್ತಕ್ಕಂಥದ್ದು ನಮಗೆ ನಂಬೋದಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋ ರೀತಿ ಆಗುತ್ತೆ. ಒಂದೊಂದು ಸರಿ ಪೌರಾಣಿಕ ಕಥೆಯನ್ನು ಕೇಳಿದಾಗ ನಿಜ ಇರ್ಬೋದು ಅಂತ ಅನಿಸುತ್ತೆ ನಮಗೆ. ಕೊಡಚಾದ್ರಿ ಪರ್ವತಕ್ಕೆ ಹೋಗಬೇಕಾದ್ರೆ ಅನೇಕ ಮಾರ್ಗಗಳಿದ್ದಾವೆ. ಅದರಲ್ಲಿ ಹೆಚ್ಚಾಗಿ ಮೈಯಲ್ಲಿ ಶಕ್ತಿ ಇದ್ದರೆ ಅಂಥವರು ನಾಗೋಡಿಯ ಸಮೀಪ ಇರತಕ್ಕಂಥ ಒಳೂರಿನ ಮೂಲಕ ಚಾರಣ ಮಾಡ್ತಾರೆ. ಇದೊಂದು ತ್ರಾಸದಾಯಕವಾಗಿ ಕಂಡು ಬಂದರೂ ಸಹ ಅಲ್ಲಲ್ಲಿ ಹರಿಯುವ ಜುಳು ನೀರಿನ ಝರಿಗಳು, ದಟ್ಟವಾದ ಹಸಿರು ಕಾಡು, ಆಕಾಶದೆತ್ತರಕ್ಕೆ ಬೆಳೆದ ಮರಗಳು, ಸಸ್ಯ ಸಂಪತ್ತು, ಹಕ್ಕಿಗಳ ಚಿಲಿಪಿಲಿ, ಜಿರುಂಡೆಗಳ ಗಾನ ಇವೆಲ್ಲವೂ ಸಹ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡಿ ಚಾರಣಿಗರ ಆಯಾಸಕ್ಕೆ ಮದ್ದು ನೀಡುತ್ತೆ. ಮೇಲೇರುತ್ತಿದ್ದಂತೆ ಬೆಟ್ಟದ ಮೇಲೆ ಸಾಗುವ ಬಿಳಿಯಾದ ಮೋಡಗಳು ದೇಹಕ್ಕೆ ತಾಗಿ ಆಯಾಸವನ್ನು ಕಡಿಮೆ ಮಾಡ್ತವೆ.
ಯಾವುದೇ ಮೆಟ್ಟಿಲುಗಳಿಲ್ಲದ ಕಾಡು ಹಾದಿಯಲ್ಲಿ ಗುಂಪಾಗಿ ಚಾರಣ ಮಾಡಿದರೆ ಅದರ ಗಮ್ಮತ್ತೇ ಬೇರೆ. ಮತ್ತೊಂದು ಸುಲಭವಾದ ದಾರಿ ಅಂದರೆ ಕೊಲ್ಲೂರು, ನಿಟ್ಟೂರು ಮತ್ತು ಸಂಪೆಕಟ್ಟೆ ಎನ್ನುವ ಸ್ಥಳದಿಂದ ಜೀಪ್ನಲ್ಲಿ ಹೋಗ್ಬೋದು. ಬಾಡಿಗೆಗೆ ಜೀಪ್ ಸಿಗುತ್ತೆ. ಆ ಜೀಪ್ನಲ್ಲಿ ಕುಳಿತು ಮೇಲ್ಗಡೆ ಅವನು ಕೊಡಚಾದ್ರಿ ಬೆಟ್ಟಕ್ಕೆ 14 ಕಿಲೋಮೀಟರ್ ಎತ್ತರದಲ್ಲಿರ್ತಕ್ಕಂಥ ಕೊಡಚಾದ್ರಿಗೆ ಕರ್ಕೊಂಡೋಗಿ ಮತ್ತೆ ಅವನು ಬೆಟ್ಟದ ಬುಡಕ್ಕೆ ತಗೊಂಬಂದು ಬಿಡ್ತಾರೆ. ಇದು ಭಾಳ ಕ್ಷೇಮ. ಇದು ಕೆಲವರು ಗೌರಿಕೆರೆ ಅಂತಕ್ಕಂಥ ಸ್ಥಳ ಇದೆ, ಅಲ್ಲಿಂದನೂ ಸಹ ಅಲ್ಲಿ ಚಾರಣ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಚಾರಣ ಮಾಡ್ತಾರಲ್ಲಿ. ಈ ಕೊಡಚಾದ್ರಿ ಬೆಟ್ಟ ಶಿವಮೊಗ್ಗದಿಂದ 78 ಕಿಲೋಮೀಟರ್ ದೂರದಲ್ಲಿದೆ. ಇದು ಚಾರಣಿಗರ ಸ್ವರ್ಗ ಆಗಿದೆ. ಬೇಸಿಗೆ ಕಾಲದಲ್ಲಂತೂ ಅತ್ಯಂತ ಮುದವನ್ನು ನೀಡ್ತಕ್ಕಂಥ ಒಂದು ಸ್ಥಳ ಆಗಿದೆ. ಪ್ರವಾಸಿಗರಿಗೆ ಆನಂದವನ್ನು ನೀಡ್ತಕ್ಕಂಥ ಒಂದು ತಾಣ ಇದು. ಇದನ್ನು ಕರ್ನಾಟಕ ಸರ್ಕಾರ ನೈಸರ್ಗಿಕ ಪರಂಪರೆಯ ತಾಣ ಅಂತ ಘೋಷಣೆ ಮಾಡಿದೆ. ಹೊಸನಗರ ತಾಲೂಕಿನ ಈ ಸುಂದರ ತಾಣ ನಮ್ಮ ಮನಸ್ಸಿಗೆ ಚೈತನ್ಯ ನೀಡುವ ಸ್ಥಳವೂ ಸಹ ಆಗಿದೆ. ಸುಂದರವಾದ ಹುಲ್ಲುಗಾವಲುಗಳು, ಅಲ್ಲಲ್ಲಿ ಕಾಣುವ ಚಿಕ್ಕ ಪುಟ್ಟ ಜಲಪಾತಗಳು, ಸಸ್ಯ ಸಂಪತ್ತು ಪ್ರವಾಸಿಗರಿಗೆ ಸುಖಾಗಮನವನ್ನು ಬಯಸ್ತವೆ. ಎಲ್ಲರಿಗೂ ಅವಿಸ್ಮರಣೀಯ ಆನಂದವನ್ನುಂಟು ಮಾಡುವ ಈ ಪ್ರದೇಶ ಕರ್ನಾಟಕದ ಕಾಶ್ಮೀರ ಎಂದೇ ಹೆಸರಾಗಿದೆ. ಮೇಲೇರಿದಂತೆಲ್ಲ ಕೆಳಗೆ ಕಾಣುವ ಸಣ್ಣ ಸಣ್ಣ ಶಿಖರಗಳಲ್ಲಿ ಬಿಳಿಯ ಮೋಡಗಳು ಮನೆ ಮಾಡಿ ನೋಡುಗರಿಗೆ ಮುದ ನೀಡುತ್ತವೆ. ಸಂಪೆಕಟ್ಟೆಯಿಂದ ಸಾಗುವಾಗ ಇನ್ನೊಂದು ಸ್ಥಳ ಅಲ್ಲಿ ಕಾಣುತ್ತಲ್ಲಿ ಬಲಭಾಗದಲ್ಲಿ ಒಂದು ಗುಳುಗುಳು ಶಂಕರ ಅಂತ ಒಂದು ಸಣ್ಣ ಕೊಳ ಇದೆ. ಅದರ ಮುಂದೆ ಒಂದು ಈಶ್ವರನ ಲಿಂಗ ಇದೆ. ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ. ಅಲ್ಲಿ ಕೊಳದ ದಡದ ಮೇಲೆ ನಿಂತ್ಕೊಂಡು ಜೋರಾಗಿ ಚಪ್ಪಾಳೆ ತಟ್ಟಿದರೆ ಕೊಳದ ಮಧ್ಯದಿಂದ ಗುಳ್ಳಿಗಳು ಬರುತ್ತೆ, ಗುಳ್ಳೆ ಹೇಳುತ್ತೆ. ಅಂದರೆ ಶಬ್ದಕ್ಕೂ ಮತ್ತು ಆ ಒಂದು ಗುಳ್ಳಿಗಳಿಗೂ ಏನೋ ಒಂದು ವೈಜ್ಞಾನಿಕ ಕಾರಣ ಇರ್ಬೋದು. ಆ ಶಬ್ದಕ್ಕೆ ನೀರಿಗೂ ಒಂದು ವೈಜ್ಞಾನಿಕ ಕಾರಣ ಇರ್ಬೋದು. ಇದೊಂದು ವಿಸ್ಮಯ ಅಂತಲೇ ಹೇಳ್ಬೋದು. ಒಂದು ದಿನದ ಒಂದು ಪ್ರವಾಸಕ್ಕೆ ಈ ಕೊಡಚಾದ್ರಿ ಅತ್ಯಂತ ಹೇಳಿ ಮಾಡಿಸಿರ್ತಕ್ಕಂಥ ಸ್ಥಳ. ಕೆಲವರು ಅಲ್ಲೇ ರಾತ್ರಿಯನ್ನು ತಂಗಿ ತಮ್ಮ ಅನುಭವವನ್ನು ಬಿಚ್ಚಿಡ್ತಾರೆ. ಅಂಥ ಒಂದು ಸುಂದರವಾದ ತಾಣ ನಮ್ಮ ಕೊಡಚಾದ್ರಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಹೆಮ್ಮೆಯ ತಾಣನೂ ಹೌದು. ಕೇಳುಗರೆ, ಕೊಲ್ಲೂರಿನ ದೈವಿಕ ಸ್ಥಳಕ್ಕೆ ನಾವೆಲ್ಲರೂ ಕೂಡ ಮೂಕಾಂಬಿಕಾ ದೇವಿಯನ್ನು ನೋಡೋದಕ್ಕೆ ಹೋಗ್ತೀವಿ. ಆದರೆ ಅದರ ಪಕ್ಕದಲ್ಲೇ ಇರತಕ್ಕಂಥ ಕೊಡಚಾದ್ರಿ ಬೆಟ್ಟವನ್ನು ದೇವಸ್ಥಾನದಿಂದ ನೋಡ್ತೀವಿ. ನೋಡುವುದಷ್ಟೇ ಅಲ್ಲ, ಚಾರಣ ಪ್ರಿಯರ ಸ್ವರ್ಗ, ಕರ್ನಾಟಕದ ಕಾಶ್ಮೀರ ಎಂದೇ ಖ್ಯಾತಿಯಾದಂತಹ ಕೊಡಚಾದ್ರಿ ಬೆಟ್ಟವನ್ನು ನಾವು ಪ್ರತಿಯೊಬ್ಬರೂ ಕೂಡ ನೋಡಬೇಕು. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಇಂತಹ ಒಂದು ಒಳ್ಳೆಯ ಸುಂದರ ಪ್ರದೇಶ ಇದೆ ಅನ್ನೋದನ್ನು ಹಲವರಿಗೆ ತಿಳಿಸುವಂತಹ ಜವಾಬ್ದಾರಿಯೂ ಕೂಡ ನಮ್ಮದಾಗಿರುತ್ತೆ. ನೀವು ಕೂಡ ಚಾರಣ ಪ್ರಿಯರಿಗಷ್ಟೇ ಅಲ್ಲ, ಮಲೆನಾಡಿನ ಸೊಬಗನ್ನು ಸವಿಯೋದಕ್ಕಾದ್ರೂ ಕೂಡ ಕೊಡಚಾದ್ರಿಗೆ ಒಮ್ಮೆ ಭೇಟಿ ಕೊಡಿ. ಹಾಗೆಯೇ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಶಿವಮೊಗ್ಗದ ಸುತ್ತಮುತ್ತಲೂ ಇರತಕ್ಕಂಥ ಇನ್ನೂ 10 ಹಲವು ಪ್ರದೇಶಗಳನ್ನು ಪರಿಚಯ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ನಮಸ್ಕಾರ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಕಂಬನಿಯ ಮಾಲೆಯನು ಎದೆಯ ಬಹಟಲುಳಿಟ್ಟು ಧನ್ಯತೆಯ ಕುಸುಮಗಳನ್ನರ್ಪಿಸಿಲ್ಲಿ, ಧನ್ಯತೆಯ ಕುಸುಮಗಳನ್ನರ್ಪಿಸಿಲ್ಲಿ. ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ. ಪ್ರಸ್ತುತಿ MN ಸುಂದರ್ರಾಜ್, ನಿರ್ವಹಣೆ SR ಭಟ್.